ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಮಾಡುವಂತೆ ಆಗ್ರಹ ಮಾಡಿ ಬೆಂಗಳೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಬೆಂಗಳೂರಿಗೆ ಮಹಿಳೆಯರು ಆಗಮಿಸಿದ್ದು 11 ದಿನಗಳಿಂದ ಪಾದಯಾತ್ರೆಯಲ್ಲಿ ಸ್ತ್ರೀಯರು ಆಗಮಿಸಿದ್ದಾರೆ. ಜನವರಿ 19ರಂದು ಚಿತ್ರದುರ್ಗದಿಂದ ಇವರೆಲ್ಲರೂ ಕೂಡ ಪಾದಯಾತ್ರೆ ಹೊರಟಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಮಹಿಳೆಯರು ಮಲ್ಲೇಶ್ವರಂ ಮೈದಾನದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಗಾಂಧೀಜಿ ಹುತಾತ್ಮ ದಿನದಂದೇ ಮದ್ಯ ನಿಷೇಧ ಅಭಿಯಾನವನ್ನ ನಡೆಸಲಾಗುತ್ತಿದ್ದು ಮಲ್ಲೇಶ್ವರಂ ಮೈದಾನದಿಂದ ವಿಧಾನಸೌಧದವರೆಗೂ ಕೂಡ ರ್ಯಾಲಿ ನಡೆಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಮದ್ಯ ನಿಷೇಧಿಸೋದಕ್ಕೆ ಅಭಿಯಾನದಲ್ಲಿ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದ್ದು ಇನ್ನು ಈ ಅಭಿಯಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಒಂದು ಬೆಂಗಳೂರಿನ ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ಈಗಾಗಲೇ ಮಹಿಳೆಯರು ಆಗಮಿಸಿದ್ದಾರೆ. ನಾಳೆ ಏನು ಹಾಗೆ ಏನು ಹೇಳ್ತಾರೆ ಬಂದಿದ್ದೀರಿ, ತಮ್ಮ ಉದ್ದೇಶ ಏನು? 20 ಜಿಲ್ಲೆಗಳಿಂದ ಇಲ್ಲಿ ಆಗಮಿಸಿದ್ದೀವಿ. ಹಳ್ಳಿಗಳಿಂದ ಹೆಣ್ಮಕ್ಳು ಬಂದಿದ್ದಾರೆ. 19ನೇ ತಾರೀಕು ಚಿತ್ರದುರ್ಗದಿಂದ ನಮ್ಮದು ಪಾದಯಾತ್ರೆ ಆರಂಭವಾಗಿದೆ. ಇವತ್ತು ಬೆಂಗಳೂರು ತಲುಪಿದ್ದೀವಿ. ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ ನಮ್ಮದು ಕಾರ್ಯಕ್ರಮಗಳು ಶುರುವಾಗ್ತದೆ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋರಿದ್ದೀವಿ. ನಮ್ಮದು ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮದ್ಯ ನಿಷೇಧ ಆಗಬೇಕು ಅಂಥೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರ ಜೊತೆ ಮಾತುಕತೆ ನಡೆಸಿದ್ದೀವಿ. ಅವ್ರು ತಮಗೇನು ಗೊತ್ತೇ ಇಲ್ಲ ಅಂತ ಮಾತಾಡ್ತಾರೆ. ಮತ್ತು ನಾನೇ ಕಾಣ್ತೀನೇನು, ನಿಮಗೆ ಇಷ್ಟರೊಳಗಿರುವಂಥ ಮಂತ್ರಿಗಳು ಯಾರು ಕಂಡಿಲ್ಲೇನು, ಇಷ್ಟರೊಳಗಿನ ಮುಖ್ಯಮಂತ್ರಿಗಳು ಯಾರು ಕಂಡಿಲ್ಲೇನು, ನಾನೇ ಒಬ್ಬನ ಕಾಣ್ತೀನೇನು ಅಂಥೇಳಿ ಈ ರೀತಿಯ ಪ್ರಶ್ನೆ ಮಾಡ್ತಾರೆ. ಅವ್ರು ಕೂತ್ರು ಮಾಡ್ತೀವಿ, ಯಡಿಯೂರಪ್ಪನವ್ರು ಕೂತ್ರು ಮಾಡ್ತೀವಿ, ಸಿದ್ದರಾಮಯ್ಯನವ್ರು ಕೂತ್ರು ಮಾಡ್ತೀವಿ. ಸಿದ್ದರಾಮಯ್ಯನವ್ರು ಕೂತಾಗಲೇ ಸಾಕಷ್ಟು ಸಲ ನಾವು ಈ ಪ್ರಶ್ನೆಯನ್ನು ಮಾಡಿದ್ದೀವಿ. ಇವತ್ತು ಇವರು ಪಾಳಿ ಬಂದಿದೆ. ಇವ್ರು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗೆ ಸರಿಯಾಗಿ ಅವರು ಉತ್ತರ ಕೊಟ್ಟಿಲ್ಲ. ಈಗ ನಾವು ಬಿಡೋದಿಲ್ಲ. ಅವ್ರು ಉತ್ತರ ಕೊಡೋ ತನಕ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪೂರ್ಣ ಮದ್ಯ ನಿಷೇಧ ಅಭಿಯಾನಕ್ಕೋಸ್ಕರ ಈಗ ಮಹಿಳೆಯರು ಬೆಂಗಳೂರಲ್ಲಿ ಸೇರಿದ್ದಾರೆ. ಎಷ್ಟೊತ್ತಿಗೆ ಪ್ರತಿಭಟನೆ ಆರಂಭ ಆಗುತ್ತೆ? ಯಾವ ಮಾದರಿಯ ಪ್ರತಿಭಟನೆ ಇದು? ಅಷ್ಟಕ್ಕೂ ಇವರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವಂತಹ ಚಾನ್ಸಸ್ ಎಷ್ಟಿದೆ ಅಂತ? ಸುಕನ್ಯಾ, ಮೊದಲನೇದಾಗಿ ಇವರು ಚಿತ್ರದುರ್ಗ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆ ಒಂದು ಮಾರ್ಗವು ಚಿತ್ರದುರ್ಗ ಬೆಂಗಳೂರು ಹೈವೇ ಏನಿದೆ ಆ ಒಂದು ಮಾರ್ಗವಾಗಿ ಸಾವಿರಾರು ಮಹಿಳೆಯರು ಏನು ಕಾಲ್ನಡಿಗೆ ಜಾಥಾದ ಮೂಲಕ ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಬೇಕು, ಮಾರಾಟ ಹಾಗೂ ಸೇವನೆ ಎರಡನ್ನು ಕೂಡ ನಿಷೇಧ ಮಾಡಬೇಕು ಅನ್ನೋದು ಈ ಮಹಿಳೆಯರ ಒಂದು ಬೇಡಿಕೆ ಆಗಿದೆ. ಬೆಂಗಳೂರಿಗೆ ನಿನ್ನೆ ರಾತ್ರಿ ಇವರು ಬೆಂಗಳೂರು ಬಂದು ತಲುಪಿದ್ದಾರೆ. ಈಗ ಸದ್ಯ ಮಲ್ಲೇಶ್ವರಂನ ಗ್ರೌಂಡ್ ನಲ್ಲಿ ಇವರೆಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿದ್ದಾರೆ. ಬೆಳಗ್ಗೆ ಸುಮಾರು 11 ಗಂಟೆ ನಂತರ ಇವರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇವರೆಲ್ಲರೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡ್ಬೇಕು, ರಾಜ್ಯಪಾಲರಿಗೆ ಮನವಿಯನ್ನ ಕೊಡ್ಬೇಕು. ರಾಜ್ಯದಲ್ಲಿ ಸಂಪೂರ್ಣವಾಗಿ ಮದ್ಯವನ್ನ ನಿಷೇಧ ಮಾಡಬೇಕು. ನಿಷೇಧ ಮಾಡಿದ್ರೆ ಲಕ್ಷಾಂತರ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ಮಾಡಬಹುದು. ಮದ್ಯ ಸೇವನೆಯಿಂದ ಲಕ್ಷಾಂತರ ಬಡ ಕುಟುಂಬಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋದು ಇವರ ಒಂದು ಬೇಡಿಕೆ. ಸರ್ಕಾರ ಇದಕ್ಕೆ ಯಾವ ಮಟ್ಟದಲ್ಲಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಸರ್ಕಾರದ ಬಹುಪಾಲು ರೆವೆನ್ಯೂ ಇರುವಂತದ್ದೇ ಮದ್ಯ ಮಾರಾಟದಿಂದ. ಹೀಗಾಗಿ ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತ ಟೈಮ್ನಲ್ಲೇ ಅದಕ್ಕೂ ಆ ಒಂದು ಟೈಮ್ನಲ್ಲಿ ಸಾರಾಯಿಯನ್ನ ನಿಷೇಧ ಮಾಡಿದ್ರು. ಆ ರೀತಿ ಏನಾದ್ರೂ ದೊಡ್ಡ ಮಟ್ಟದ ಸ್ಟೆಪ್ ಅನ್ನ ಕೈಗೊಳ್ತಾರ, ಇಲ್ಲ ಇವರಿಗೆ ಸಬೂಬ್ ಹೇಳಿ ಅಥವಾ ಊರಲ್ಲಿ ಮಾತ್ರ ಚಿತ್ರದುರ್ಗ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಮಾತ್ರ ಏನಾದ್ರು ತಕ್ಕ ಮಟ್ಟಿಗೆ ಬ್ಯಾನ್ ಮಾಡುವಂತ ಕೆಲಸ ಮಾಡ್ತಾನೆ ಅನ್ನೋದು ಕಾದ್ ನೋಡ್ಬೇಕು. ಆದ್ರೆ ಮತ್ತೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಇವರೆಲ್ಲರೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು, ಜೊತೆಗೆ ರಾಜಭವನಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರತಿಭಟನಾಕಾರರು. ಇವರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಹತ್ರ ತಡೀಲಾಗತ್ತೆ. ಎಲ್ಲೂ ಕೂಡ ಅವ್ರನ್ನ ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಹೀಗಾಗಿ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಯಾವೊಬ್ಬ ಸರ್ಕಾರದ ಪ್ರತಿನಿಧಿ ಬರ್ತಾರೆ, ಇವರ ಪ್ರತಿಭಟನೆಗೆ ಎಷ್ಟರ ಮಟ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಇವರ ಪ್ರತಿಭಟನೆ ಕಾಲ್ನಡಿಗೆ ಜಾಥಾ ಬೆಳಗ್ಗೆ 11 ಗಂಟೆಗೆ ಮಲ್ಲೇಶ್ವರಂನ ಗ್ರೌಂಡ್ ಇಂದ ಶುರುವಾಗುತ್ತೆ. ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಥವಾ ಇವರ ಪ್ರತಿಭಟನೆಯನ್ನ ವಿಧಾನಸೌಧ ತನಕ ಬಿಡ್ಲಾಗುತ್ತೆ ಅನ್ನೋ ಎಲ್ಲದನ್ನು ನೋಡ್ಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದ ಪ್ರಜ್ವಲ್.